ನಾನ್ ವೆಜ್ ಲವರ್ಸು ಯುಗಾದಿ ಹಬ್ಬ ಯಾವಾಗ ಮುಗೀತು ಅಂತ ಕಾಯ್ತಾ ಇದ್ರಿ ಅಲ್ವಾ ಇಷ್ಟು ದಿನ. ಸೊ ಅಂಥವ್ರಿಗೋಸ್ಕರ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಕ್ವಿಕ್ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಇದನ್ನು ನಿಮ್ಮ ಮನೇಲಿ ನೀವು ಮಾಡ್ಕೊಬೋದು. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸೋಂಥ ರೆಸಿಪಿ. ಇವಾಗ ಇದಕ್ಕೆ ನಾನು ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿನ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ kg ಆಗೋಷ್ಟು ಚಿಕನ್ ಏನು ತೊಗೊಂಡಿದ್ದೀನಲ್ಲ, ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನ. ಆದಷ್ಟು ಬೋನ್ ಇರೋವಂಥ ಚಿಕನ್ ತೊಗೊಳ್ಳಿ. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ, ಸೂಟ್ ಆಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಬೋನ್ಲೆಸ್ ಅಷ್ಟು ಚೆನ್ನಾಗಾಗಲ್ಲ ಈ ಗ್ರೇವಿಗೆ. ಇವಾಗ ನೋಡಿ ಚಿಕನ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇವಾಗ ಇದನ್ನು ಮುಚ್ಚಿ ಮೀಡಿಯಮ್ ಲೋ ಫ್ಲೇಮ್ಲಿ ಇಟ್ಕೊಂಡು ಒಂದು 5ರಿಂದ 8 ನಿಮಿಷ ಬಿಡಬೇಕು. ಚಿಕನ್ ಏನು ಜಾಸ್ತಿ ಸಮಯ ತೊಗೊಳ್ಳೋದೇ ಇಲ್ಲ. ಅಷ್ಟರೊಳಗೆ ನಾವಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಟೇಸ್ಟಿಯಾದಂಥ ಮಸಾಲೆ, ಸಿಂಪಲ್ ಮಸಾಲೆ. 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಕಾಳು, ಒಂದು 3 ಲವಂಗ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಬಿಸಿ ಮಾಡಿ, ಒಂದು ಒಗ್ಗರಣೆ ಪಾತ್ರೆ ಬಿಸಿ ಮಾಡಿ ಅದರಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ್ದು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದೆ ಅನ್ನೋವಾಗ ಈರುಳ್ಳಿ, ಇದಕ್ಕೆ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣಾಗಿರುವಂಥದ್ದು ಒಂದು ಟೊಮೆಟೊ ಹಾಕಿ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಮತ್ತು ಅರಶಿನ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ, ಅಥವಾ ಮುಚ್ಚಿಬಿಟ್ರೂ ಕೂಡ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ ಇಷ್ಟು ಸಾಕು. ಇದನ್ನು ನಾನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಸ್ವಲ್ಪ ಬಿಸಿ ಹೋಗಲಿ. ಅಷ್ಟರೊಳಗೆ ನಾನಿಲ್ಲಿ ಅದೇ ಒಗ್ಗರಣೆ ಪಾತ್ರೆಗೆ ಒಂದು ಅರ್ಧ ಬಟ್ಲಾಗುವಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಉರಿನ ಇಟ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಣ ಕೊಬ್ಬರಿನ. ನಿಮ್ಮ ಹತ್ರ ಹಸಿ ತೆಂಗಿನಕಾಯಿ ಇದೆ ಅಂದರೆ ತುರಿದು ಅದನ್ನು ಈ ಥರ ಹುರಿಬೇಕು, ಫೈನಾಗಿ ಹುರಿಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿದಾದ್ಮೇಲೆ ಅದನ್ನ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹಸಿ ಕಾಯಿನ ಹಾಕೋಬೇಡಿ ಈ ರೆಸಿಪಿಗೆ, ಸ್ಪೆಷಲಿ ಒಣ ಕೊಬ್ಬರಿನೇ ಹಾಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಇವಾಗ ನುಣ್ಣಿಗೆ ರುಬ್ಕೊಂಬರ್ಬೇಕು, ತರ್ತರಿಯಾಗಿ ರುಬ್ಬಾರ್ದು, ಪೂರ್ತಿಯಾಗಿ ನುಣ್ಣಿಗೆ ರುಬ್ಕೊಂಬರ್ಬೇಕು. ಇವಾಗ ಆವಾಗಲೇ ನಾವು ಬೇಯಿಟ್ಟಿದ್ವಲ್ಲ ಚಿಕನ್, ಅದು ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ. ಚೆನ್ನಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸಾಫ್ಟಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ನಾನು ಇದಕ್ಕೆ ಉಪ್ಪು ಅರಿಶಿನ ಏನೂ ಹಾಕಿಲ್ಲ, ಯಾವುದೇ ಮಸಾಲನೂ ಹಾಕಿಲ್ಲ. ಹಾಗೆ ನೀವು ಈರುಳ್ಳಿ ಒಗ್ಗರಣೆ ಹಾಕ್ತಿರಲ್ಲ ಅದ್ರ ಮೇಲ್ಗಡೆ ಚಿಕನ್ ಹಾಕಿ ಮುಚ್ಚಿಟ್ಟಿದ್ದೆ. ಇವಾಗ ಈ ನೀರೇನಿದೆ ಅಲ್ಲ ಇದೇ ಚೆನ್ನಾಗಿ ಫ್ಲೇವರ್ ಬಿಡೋದು. ಇವಾಗ ಈ ಟೈಮಲ್ಲಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಆಮೇಲೆ ಎಲ್ಲ ಮಸಾಲೆಗಳನ್ನ ನೀವು ಇಲ್ಲಿ ಹಾಕ್ಕೋಬೋದು. ಈಗ ನೋಡಿ ನಾನಿಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಪೇಸ್ಟು, 1 ಟೀ ಸ್ಪೂನ್ ಆಗೋಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಲ್ಲ ಅವೈಲೇಬಲ್ ಅಂದರೆ ಏನು ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುತ್ತೆ, ಮನೇಲಿ ಮಾಡಿ ಹಾಕಿದ್ರೆ ಅದರ ಫ್ಲೇವರೇ ಬೇರೆ. ನೋಡಿ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡ್ಬಿಡ್ಬೇಕು. ಆ ಕುದೀತಾ ಇರೋಂಥ ನೀರು ಏನಿರುತ್ತಲ್ಲ, ನೀರು ಬಿಟ್ಟಿರುತ್ತೆ, ಅದ್ರ ಜೊತೆಗೆ ಎಲ್ಲ ಮಸಾಲೆ ಬೆರಿಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಆಗಲಿ, ಹಾಗೆ ಉಪ್ಪು ಅರಿಶಿನ ಏನು ಹಾಕಿರ್ತೀವಲ್ಲ ಅದೆಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು. ಅದು ಒಂದು ಪರಿಮಳ ಬರುತ್ತೆ, ಅದು ಮಿಕ್ಸ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಚಿಕನ್ ಏನಿರುತ್ತಲ್ಲ ವೈಟ್ ಕಾಣಿಸ್ತಿರುತ್ತಲ್ಲ ಅದು ಪೂರ್ತಿ ಕಲರ್ ಚೇಂಜ್ ಆಗುತ್ತೆ. ಅರಿಶಿನ ಹಾಕಿ ಆದಮೇಲೆ ಒಂದು 2 ನಿಮಿಷ ಬೇಯಿಸ್ಬೇಕು ಚಿಕನ್ನ. ತಕ್ಷಣ ಅಚ್ಕಾರದ ಪುಡಿ ಹಾಕ್ಬಿಡಬಾರ್ದು. 2 ನಿಮಿಷ ಬೇಯಿಸಾದ್ಮೇಲೆ ಅಚ್ಕಾರದ ಪುಡಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೇಕು. ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿ ಕೂಡ ಇದೇ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದೇನಿದೆ ನೋಡಿ ಇದು ಡ್ರೈ ಥರ ಇಷ್ಟೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಇದೇ ಥರ ಹಾಗೆ ಡ್ರೈ ಥರ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಒಂದು ಸತಿ ಮಾಡ್ತಿರೋವಾಗ ಇದನ್ನು ತೆಕ್ಕೊಂಡು ತಿಂದು ನೋಡ್ಕೊಳ್ಳಿ. ಇವಾಗ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬಿಡ್ತೀನಿ ಅಷ್ಟೇ. 2 ನಿಮಿಷ ಆ ಮಸಾಲೆ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕುದಿಬೇಕು. ಆ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಖಾರದ ಪುಡಿ ಎಲ್ಲ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಮಾತ್ರ ಬಿಡಬೇಕು. ಅದಾದಮೇಲೆ ರುಬ್ಬಿದಂಥ ಮಸಾಲ ಏನಿರುತ್ತಲ್ಲ, ಕಾಯಿ ಮಸಾಲ ಅಥವಾ ಟೊಮೆಟೊ ಈರುಳ್ಳಿ ಮಸಾಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕು ಗ್ರೇವಿಗೆ ಅನ್ನೋದನ್ನು ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ಸೆಮಿ ಗ್ರೇವಿ ಮಾಡ್ತಾಯಿದ್ದೀನಿ. ಆದಷ್ಟು ಇದನ್ನು ಸಾರು ಥರ ಮಾಡಬೇಡಿ, ಗ್ರೇವಿನೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಗ್ರೇವಿ ಈ ಮಸಾಲೆ ಹಾಕಾದ್ಮೇಲೆ
ಒಂದು 2 ರಿಂದ 3 ಕುದಿ ಕುದಿಸ್ಬೇಕು ಇದನ್ನು. ಆವಾಗ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಅದನ್ನು ಹುರಿದೇ ಹಾಕಿದ್ವಿ ಮಸಾಲೆನೂ, ಜಾಸ್ತಿ ಕುದಿಸೋದೇನಾಗುತ್ತೆ ಅಲ್ಲ, ಒಂದು 2 ಕುದಿ ಕುದಿಸಿದ್ರೆ ಮುಚ್ಚಿ ಸಾಕಾಗುತ್ತೆ. ಆವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಒಂಥರ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬಂದಿರುತ್ತೆ. ಇವಾಗ ನೋಡ್ತಿರ್ಬೋದು ಒಂದು 2 ರಿಂದ 3 ನಿಮಿಷ ಕುದಿಸಿದ್ದೆ ನಾನು. ಇವಾಗ ನೋಡ್ತಿರ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಗ್ರೇವಿಗೆ. ಇಷ್ಟಾದರೆ ಸಾಕು. ಇದು ಅನ್ನಕ್ಕೂ ಕಲಿಸ್ಕೋಬೋದು, ನೀವು ಚಪಾತಿ ರೊಟ್ಟಿಗೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ನೋಡಿದ್ಮೇಲೆ ಮಿಸ್ ಮಾಡಲೇಬೇಡಿ, ಖಂಡಿತ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅನಿಸುತ್ತೆ. ಯುಗಾದಿ ಹಬ್ಬ ಬೇರೆ ಮುಗಿದ ತಕ್ಷಣ ಇದನ್ನು ಮಾಡ್ಕೊಂಬಿಡಿ, ತುಂಬ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.